ಮೋಟಿವೇಶನ್ ಫೋನ್ ಈ ವಿಡಿಯೋ ಎಲ್ಲರೂ ನೋಡಬೇಕು. ಯಾಕಂದರೆ ತುಂಬ ಜನದ ಲೈಫು ಇದರಿಂದನೇ ಹಾಳಾಗ್ತೈತೆ. ಏನಿದು ಮೋಟಿವೇಶ್ನಲ್ ಫೋನ್ ಅಂದರೆ, ಯಾರಾದರೂ ನೀವು ಕ್ರಿಯೇಟರ್ಸ್ ಹೇಳೋದು ಕೇಳಿರ್ತೀರ ಮೋಟಿವೇಶನ್ನ. ಆವಾಗ ನಿಮ್ಗೇನು ಅನಿಸುತ್ತೆ, ಅದೇ ಮೋಟಿವೇಶನ್ ಇಟ್ಕೊಂಡು ನೀವು ಕ್ಯಾರಿ ಮಾಡ್ತೀರಾ, ಬಟ್ ಏನು ಕೆಲಸ ಮಾಡಲ್ಲ. ಮೋಟಿವೇಶನ್ ಅನ್ನೋದು ಒಂದು ಎಮೋಷನ್ ಅಷ್ಟೇ. ಅದೇ ಡಿಸಿಪ್ಲಿನ್ ಅನ್ನೋದು ಒಂದು ಸಿಸ್ಟಮ್ಮು ನಿಮಗೆ ರಿಸಲ್ಟ್ ಕೊಡುತ್ತೆ ಹೊರತು ಮೋಟಿವೇಶನ್ ನಿಮ್ಗೆ ಯಾವತ್ತೂ ರಿಸಲ್ಟ್ ಕೊಡಲ್ಲ. ಸೊ ಅದಕ್ಕೆ ಈ ಕ್ರಿಯೇಟರ್ಸ್ಗಳೆಲ್ಲ ಏನು ಮಾಡ್ತಾರೆ, ಮೋಟಿವೇಶನ್ ಹೇಳಿ ನಿಮ್ಮ ಬ್ರೈನ್ಗೆ ಅಡಿಕ್ಷನ್ ಮಾಡಿಸಿ ಅವರು ಫಾಲೋವರ್ಸ್ ಮಾಡ್ಕೊಂಡು ಅವ್ರು ದುಡ್ಡು ಮಾಡ್ತಾರೆ. ಸೊ ನೀವೇನು ಮಾಡ್ತೀರಾ, ಆ ಮೋಟಿವೇಶನ್ ಇಟ್ಕೊಂಡು ಖುಷಿಯಾಗಿ ಲೈಫಲ್ಲಿ ಏನೂ ಮಾಡಲ್ಲ. ಸೊ ಇವತ್ತು ನಾನು 7 ಸ್ಟೆಪ್ಸ್ ಹೇಳ್ತೀನಿ, ಯಾವ ಥರ ನೀವು ಮೋಟಿವೇಶನ್ ಅದನ್ನೆಲ್ಲ ಬಿಟ್ಟು ಕರೆಕ್ಟಾಗಿರೋಂಥ ಸ್ಟೆಪ್ಸ್ನ ಫಾಲೋ ಮಾಡಿ ನಿಮ್ಮ ಹತ್ರ ಇರೋ ಗೋಲ್ನ ಬೈಫರ್ಗೆಟ್ ಮಾಡಿ ನೀವು ಆರಾಮಾಗಿ ಆ ಗೋಲ್ನ ಅಚೀವ್ ಮಾಡ್ಬೋದಂತ. ಫಸ್ಟ್ ಸ್ಟೆಪ್ಪು, ಒಂದು ಗೋಲ್ ನಿಮ್ಗೇನು ಬೇಕು, ನಿಮ್ಗೇನು ಇಂಟೆನ್ಷನ್ನು, ಆ ಗೋಲ್ನ ಬರೀರಿ. ಫಾರ್ ಎಕ್ಸಾಂಪಲ್, ನನಗೆ ಈ ವರ್ಷ ಜಾವ ಬಾಬರ್ ಬೈಕ್ ತಗೋಬೇಕು, ರಾಯಲ್ ಎನ್ಫೀಲ್ಡ್ ಬೈಕ್ ತಗೋಬೇಕು, ಇಲ್ಲ ನಾನು ಏನಾದ್ರು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಒಂದು ಗೋಲ್ ಇರುತ್ತೆ. ಆ ಗೋಲ್ನ ಸೆಟ್ ಮಾಡ್ಕೊಳ್ರಿ. ಫಸ್ಟ್ ಸ್ಟೆಪ್ಪೇ ನೀವು ರಾಂಗ್ ಮಾಡ್ತೀರಾ. ನಿಮ್ಗೆ ಏನು ಗೋಲ್ ಅಂತ ನಿಮಗೆ ಗೊತ್ತಿರಲ್ಲ, ಬೇರೆಯವ್ರು ಬಂದು ಹೇಳಬೇಕು ನಿಮ್ಗೆ ಈ ಗೋಲು ಆ ಗೋಲು ಅಂತ. ಸೊ ಫಸ್ಟ್ ಸ್ಟೆಪ್ ಆ ಗೋಲ್, ಸರಿನಾ? ಆ ಗೋಲ್ ಆದಮೇಲೆ ಅದನ್ನು ಸಿಂಗಲರ್ ಸ್ಟೆಪ್ಸ್ ಆಗಿ ಡಿವೈಡ್ ಮಾಡ್ಕೊಳ್ರಿ. ಫಾರ್ ಎಕ್ಸಾಂಪಲ್, ಒಂದು ಸ್ಟೆಪ್ಪು, ಈ ಫಸ್ಟ್ ಸ್ಟೆಪ್ ನಾನೇನು ಮಾಡಬೇಕು, ಫಾರ್ ಎಕ್ಸಾಂಪಲ್ ನನಗೆ ಒಂದು ಗಾಡಿ ಬೇಕಂದರೆ ಫಸ್ಟ್ ಸ್ಟೆಪ್ಪಲ್ಲಿ ನನಗೇನು ಬೇಕು, ದುಡ್ಡು ಬೇಕು. ಸೊ ದುಡ್ಡನ್ನ ಹೆಂಗೆ ಮಾಡೋದು ಅಂತ ಈಚ್ ಸ್ಟೆಪ್ಪು, ನನ್ನ ಹತ್ರ ಇರೋ ಸ್ಕಿಲ್ಸ್ ಯಾವು, ನಾನು ಯಾವ ಸ್ಕಿಲ್ನ ಇನ್ನೂ ಉಪಯೋಗಿಸ್ಬೋದು, ಆ ಥರ ಬೈಫರ್ಗೆಟ್ಕೊಂಡು ಮಾಡ್ಕೊತ ಹೋಗಿ. ನೆಕ್ಸ್ಟು 5 ಮಿನಿಟ್ ರೂಲ್. ಏನಿದು 5 ಮಿನಿಟ್ ರೂಲ್ ಬ್ರೋ ಅಂತಂದರೆ, ನೀವು ಏನಾದರೂ ಯೋಚನೆ ಮಾಡ್ತೀರಿ. ಫಾರ್ ಎಕ್ಸಾಂಪಲ್, ನಾನು ಏನೋ ಒಂದು ಯೋಚನೆ ಮಾಡ್ತೀನಿ, ಅದನ್ನ ಸ್ಟಾರ್ಟಿಂಗ್ 5 ಮಿನಿಟ್ಸ್ ನೀವು ಯೋಚನೆ ಮಾಡಬಾರ್ದು, ಆ್ಯಕ್ಷನಾಗಿ ಕನ್ವರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ಏನೋ ಯೋಚನೆ ಮಾಡಿದೆ ಅದನ್ನು ಬರೀಬೇಕು 5 ನಿಮಿಷ, ಫಸ್ಟ್ 5 ನಿಮಿಷ. ಯಾಕಂದರೆ ನೀವು 5 ನಿಮಿಷ ಅಂತ ಯಾವಾಗ ಕೂರ್ತಿರೋ, ಅದು 5 ನಿಮಿಷ ಇರೋದು 20 ನಿಮಿಷ 25 ನಿಮಿಷ ಆಗುತ್ತೆ. ಆವಾಗ ನೀವು ಕಂಟಿನ್ಯೂಸ್ ಪ್ರೊಸೆಸ್ಸಲ್ಲಿ ಇರ್ತೀರ. ಅದಾದಮೇಲೆ 20 ಮಿನಿಟ್ ರೂಲ್. ಏನು 20 ಮಿನಿಟ್ ರೂಲ್ ಅಂದರೆ, 20 ಮಿನಿಟ್ ಹೈಪರ್ ಫೋಕಸ್ಡಾಗಿ ನೀವು ಏನು ಬರೀತಿದ್ದೀರಾ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಇರಬೇಕು, ಬಿಟ್ಟರೆ ನಿಮ್ಗೆ ಏನು ಕಾನ್ಸಂಟ್ರೇಟ್ ಇರಬಾರ್ದು. ಆ ಥರ 20 ಮಿನಿಟ್ಸ್ ರೂಲ್. ಆಮೇಲೆ 20 ಮಿನಿಟ್ಸ್ಗೆ ನೀವು ಬ್ರೇಕ್ ತಗೊಂತ ಹೋಗ್ರಿ. ಇವಾಗ ಫಾರ್ ಎಕ್ಸಾಂಪಲ್, ಒಂದು 20 ಮಿನಿಟ್ಸ್ ಪರ್ಫೆಕ್ಟಾಗಿ ನೀವು ಕಾನ್ಸಂಟ್ರೇಟ್ ಮಾಡಿ ಅದ್ರ ಸ್ಟೆಪ್ಸನ್ನು ಇನ್ವಾಲ್ವ್ ಮಾಡಿದ್ರಿ. ನೆಕ್ಸ್ಟ್ 20 ಮಿನಿಟ್ಸ್ ಬ್ರೇಕ್ ತಗೊಂಡು ಇನ್ನೂ 20 ಮಿನಿಟ್ಸ್ ಫೋಕಸ್ ಮಾಡಿ. ಅದು ನೀವು ಸುಮ್ಮನೆ 1-2-3 ಅವರ್ಸ್ ಫೋಕಸ್ ಇಲ್ದಂಗೆ ಕೂತ್ಕೊಳ್ಳೋದಕ್ಕಿಂತ ಒಂದು 20 ಮಿನಿಟ್ಸ್ ಫೋಕಸ್ ಇಟ್ಕೊಂಡು ಮಾಡಿ. ಸೊ ಇದಾಯಿತಾ? ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನೀವು ಏನೇನು ಮಾಡಿದ್ರು ಅದ್ರ ಬಗ್ಗೆ ಅನಾಲಿಸಿಸ್ ಮಾಡಬೇಕು. ನಾನು ಇದು ಮಾಡಿದ್ದು ಸರಿನಾ ತಪ್ಪಾ, ಇದರಿಂದ ನನಗೆ ಏನಾದ್ರು ಸಿಗುತ್ತಾ ಇಲ್ವಾ ಅಂತ. ಈ ಥರ ಬೈಫರ್ಗೆಟ್ ಮಾಡ್ಕೊಬೇಕು. ಈ ಥರ ಅನಾಲಿಸಿಸ್ ಮಾಡಿದಾಗ ನೆಕ್ಸ್ಟ್ ಏನು ಮಾಡಬೇಕು, ನೀವು ಆ್ಯಕ್ಷನ್ನಾಗಿ ಕನ್ವರ್ಟ್ ಮಾಡಿದಾಗ ಫೀಡ್ಬ್ಯಾಕ್ ತಗೋಬೇಕು ಜನಗಳಿಂದ, ಅಥವಾ ನಿಮ್ಮಲ್ಲಿ ನೀವೇ ಫೀಡ್ಬ್ಯಾಕ್ನ ಕಂಡ್ಕೊಳ್ಬೇಕು. ಯಾವ ಥರ, ಇವಾಗ ನಾನೇನೋ ಒಂದು ಆ್ಯಕ್ಟಿವಿಟಿ ಮಾಡಿದೆ, ಅದು ಫೀಡ್ಬ್ಯಾಕ್ ನಾನು ಯಾವ ಥರ ಮಾಡಿದೆ, ಹೆಂಗೆ ಮಾಡಿದೆ ಅಂತೇಳಿ ಕಂಪ್ಲೀಟ್ ಫೀಡ್ಬ್ಯಾಕ್ನ ನೀವು ತಗೋಬೇಕು. ಇದಾದಮೇಲೆ ನೀವು ಏನೇನು ಪ್ರೋಗ್ರೆಸ್ ಮಾಡ್ಕೊತ ಬರ್ತಿರೋ ಡೇ ಬೈ ಡೇ ಅದನ್ನು ನೀವು ಟ್ರ್ಯಾಕ್ ಮಾಡ್ಕೊತ ಹೋಗಬೇಕು. ನಾನು ಇವತ್ತು ಇದು ಮಾಡಿದ್ದೀನಿ, ನಾನು ಇನ್ನೂ ಎಷ್ಟು ರೀಚ್ ಆಗಬೇಕು ನನ್ನ ಗೋಲಿಗೆ ಅಂತ. ಸೊ ಈ ಥರ ನೀವು ಲಾಜಿಕಲಾಗಿ ಯೋಚನೆ ಮಾಡ್ಕೊಂಡು ನೀವು ನಿಮ್ಮ ಲೈಫಲ್ಲಿ ಇಂಪ್ರೂವ್ ಆಗಬೇಕು. ಯಾರೋ ಒಬ್ಬರು ಬರ್ತಾರೆ, ಮಗ ನೀನು ಬಾಡಿ ಮಾಡು ಮಗ, ದುಡ್ಡು ಮಾಡು ಮಗ, ಯಾರ ಬಗ್ಗೆ ಹೇಳ್ತೀನಿ ಅಂತ ಗೊತ್ತಾಯ್ತು ಅನಿಸುತ್ತೆ, ಅಂಥದ್ದೆಲ್ಲ ಫಾಲೋವರ್ಸ್ ಮಾಡ್ಕೊಂಡು ಅವ್ರು ದುಡ್ಡು ಮಾಡ್ಕೊತಾರೆ ಹೊರತು ನಿಮಗೆ ಏನೂ ಯೂಸ್ ಇಲ್ಲ. ಸೊ ಅದಕ್ಕೆ ಅವನ್ನೆಲ್ಲ ಬಿಟ್ಬಿಡಿ. ಇನ್ನೊಂದು 7 ವರ್ಷ ಇನ್ನೊಂದು 7 ವರ್ಷ ಯಾವ ಮೋಟಿವೇಶನ್ ಬೇಡ, ಯಾವ ಡಿಸಿಪ್ಲಿನ್. ನಿಮಗೇನು ಡಿಸಿಪ್ಲಿನ್ ಒಂದು ಬೇಕಷ್ಟೇ. ಮೋಟಿವೇಶನ್ ಎಲ್ಲ ತೆಗೆದು ಡಿಸಿಪ್ಲಿನ್ ತಗೊಂಡು ಒಂದು ಗೋಲ್ನ ತಗೊಂಡು ಅದನ್ನ ಸ್ಟೆಪ್ಸಾಗಿ ಕನ್ವರ್ಟ್ ಮಾಡ್ಕೊಂಡು ನಿಮ್ಮ ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡ್ಕೊಂಡಿದ್ದರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಸೊ ಮೋಟಿವೇಶನ್ ಎಲ್ಲ ಬಿಟ್ಬಿಡಿ. ಇವತ್ತಿಂದನೇ ನೀವು ಏನಾದ್ರು ಮಾಡ್ಬೇಕಂತ ಇರೋದನ್ನ ಸ್ಟಾರ್ಟ್ ಮಾಡಿ. ಕಂಟೆಂಟ್ ಕ್ರಿಯೇಷನ್ನ ಯಾವ ಥರ ಮಾಡಬೇಕಂತ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನು ಸಮೇತ 30 ದಿನದಲ್ಲಿ ನಿಮಗೆ ತಿಂಗಳ 20,000 ಬರೋಂಗೆ ನಾನು ಮಾಡ್ತೀನಿ, ಸರಿನಾ? ಯಾವ ಮೋಟಿವೇಶನಲ್ಲ ಏನಲ್ಲ, ಲಾಜಿಕಲಾಗಿ ನಿಮಗೆ ತಿಂಗಳ 20,000 ಬರುತ್ತೆ. ಆ ಥರ ಮಾಡ್ತೀನಿ. ಅದು ಸುಮ್ಮನೆ ಇದು ಪ್ಯಾಸಿವ್ ಇನ್ಕಮ್, ಸುಮ್ಮನೆ ನೀವು ಈ ಥರ ವೀಡಿಯೋ ಮಾಡೋದ್ರಿಂದ ಬರುತ್ತೆ ಅಷ್ಟು ಹೇಳ್ತೀನಿ ನಾನು. ನೀವು ಬೇರೆ ಕೆಲಸ, ನಿಮ್ಮ ಪ್ರೊಫೆಷನ್ ಏನೇ ಇರಲಿ, ಅದನ್ನ ಈ ಥರ ಬರೋಂಗೆ ಮಾಡ್ತೀನಿ ಜಸ್ಟ್ 30 ಡೇಸಲ್ಲಿ. ಬಟ್ ನಾನು ಹೇಳಿದ್ದು ಸ್ಟೆಪ್ಸ್ನೆಲ್ಲ ಫಾಲೋ ಮಾಡಬೇಕು. ನಾನು ಹೇಳ್ದಂಗೆ ಕರೆಕ್ಟಾಗಿ ನೀವು ಅವತ್ತಿಂದ ವರ್ಕ್ ನಾನು ಕೊಡ್ತಾ ಇರ್ತೀನಿ, ಅವತ್ತಿಂದ ವರ್ಕ್ ಏನು ಮಾಡಬೇಕು ಅಂತ, ಆ ವರ್ಕನ್ನು ಮಾಡ್ಕೊತ ಹೋಗಬೇಕು. ಸೊ ಇಷ್ಟನ್ನು ಮಾಡಿ. ಇದನ್ನೇ ಮೋಟಿವೇಶನ್ ಪವರ್ ಅನ್ನೋದು. ಏನಂದರೆ, ರಿಯಲ್ ಆ್ಯಕ್ಚುಯಲ್ ಪಾರ್ನಿಗಿನ್ನೂ ಇದು ಡೇಂಜರ್ ಮೋಟಿವೇಶನ್ ಪಾರ್ನ್. ಯಾಕಂದರೆ ನಿಮ್ಮ ಲೈಫಲ್ಲಿ ನೀವೇನೋ ಮಾಡ್ತಿದ್ದೀರಾ, ನಾನೇನೋ ಅಚೀವ್ ಮಾಡ್ತಿದ್ದೀನಿ ಅನ್ನೋ ಫೀಲ್ ಕೊಡುತ್ತೆ. ಈಗ ಒಂದು ಮೋಟಿವೇಶನ್ ವೀಡಿಯೋ ನೀವು ನೋಡಿದ್ಮೇಲೆ ನಿಮಗೇನು ನಾನೇನೋ ಅಚೀವ್ ಮಾಡಿದ್ದೀನಿ ಅನ್ನೋ ಫೀಲ್ ಕೊಡುತ್ತೆ. ನಿಮ್ಮ ಬ್ರೈನಿಗೆ ಅದೊಂದು ಎಮೋಷನ್ನು, ಆ ಒಂದು ಡೋಪಮೈನ್ ರಿಲೀಸ್ ಆಗುತ್ತೆ. ಸೊ ಅದರಿಂದ ಹುಷಾರಾಗಿರ್ರಿ. ಸೊ ಆ ಥರದ ಕಂಟೆಂಟನ್ನು ಭಾಳ ಕನ್ಸ್ಯೂಮ್ ಮಾಡೋಕ್ಕೆ ಹೋಗಬೇಡಿ. ಲಾಜಿಕಲಾಗಿ ಯೋಚನೆ ಮಾಡಿ. ಈ ವಿಡಿಯೋ ನೋಡಿದ್ಮೇಲೆ ನನಗೇನು ಅನಿಸ್ತು, ಈ ವಿಡಿಯೋ ನೋಡಿದ್ಮೇಲೆ ನಾನು ಏನಾದ್ರು ಮಾಡ್ಬೇಕನ್ನಿಸ್ತಾ, ಈ ವಿಡಿಯೋ ನೋಡಿದ್ಮೇಲೆ ನಾನು ಏನಾದ್ರು ಸ್ಟೆಪ್ಸ್ ತಗೋಬೇಕನ್ನಿಸ್ತಾ ಅಂತ. ಸೊ ಆ ಸ್ಟೆಪ್ಸ್ನ ಫಾಲೋ ಮಾಡಿ. ಯಾರಾದರೂ ಇಂಟ್ರೆಸ್ಟ್ ಇರೋರು, ಕಂಟೆಂಟ್ ಕ್ರಿಯೇಷನ್ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ, ಕಂಪ್ಲೀಟ್ಲಿ ಫ್ರೀ, ₹1 ಕೂಡ ಇಸ್ಕೊಳಲ್ಲ, ನಿಮಗೋಸ್ಕರ ಅಂತಲೇ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ಕಂಟೆಂಟ್ ಕ್ರಿಯೇಷನಲ್ಲಿ ತುಂಬಾ ಆಪರ್ಚುನಿಟೀಸ್ ಇದ್ದಾವೆ. ಯಾವ ಥರ ದುಡ್ಡು ಮಾಡಬೇಕು, ಯಾವ ಥರ ವೀಡಿಯೋಸ್ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ. ಸುಮಾರು ಜನ ನೋಡ್ಬೋದು ನೀವು, ಇವಾಗ ಕಂಟೆಂಟ್ ಕ್ರಿಯೇಷನ್ ಮಾಡಿ ಎಂತೆಂಥ ಕಾರ್ಗಳನ್ನೆಲ್ಲ ತಂತಿದ್ದಾರೆ. ಅಂಥ ಕಾರ್ನ ನೀವು ತಗೋಬೇಕಾದ್ರೆ ಲೈಫಲ್ಲಿ 40-50 ವರ್ಷ ಕಂಟಿನ್ಯೂಸ್ ಆಗಿ ದುಡಿಬೇಕು. ಸೊ ಅದಕ್ಕೆ ಇದರಲ್ಲಿ ತುಂಬ ಮನಿ ಅರ್ನಿಂಗ್ ಆಪರ್ಚುನಿಟೀಸ್ ಇದ್ದಾವೆ, ಆದರೆ ಯಾರಿಗೂ ಗೊತ್ತಿಲ್ಲ. ಅದನ್ನು ಒಂದೊಂದಾಗಿ ಎಲ್ಲನೂ ಬೆಳಕಿಗೆ ತಂದು ನಿಮಗೆ ಸಣ್ಣ ಹುಡುಗರಿಗೆ ಹೇಳ್ಕೊಡ್ತೀನಿ.
ಕಲಿಬೇಕಷ್ಟೇ. ನನಗೇನಕ್ಕೆ ಬ್ರೋ ಅಂದರೆ ನನಗೆ ಈ ಥರ ಕಲ್ಸೋರು ಯಾರೂ ಇರಲಿಲ್ಲ. ನಾನೇ ಕಲ್ತಿರೋದು. ಸೊ ನನಗೇನು ಅನ್ಸುತ್ತೆ ಅಂದರೆ ಎಲ್ಲರೂ ನನ್ನ ಥರನೇ ಕಲಿಯೋಕ್ಕಾಗಲ್ಲ. ಇವಾಗ ನಾನು ಯಾರು ಕಲಿಸಲಿಲ್ಲ ಅಂದರೂ ಕಲಿತೀನಿ, ಬಟ್ ಎಲ್ಲರೂ ಹಂಗೆ ಕಲಿತಾರಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಅದಕ್ಕೆ ನಿಮ್ಗೆ ಈಸಿ ಆಗಲಿ ಅಂತ ಕಲಿಸ್ತಿರೋದು ನಂದು. ಈ ವಿಡಿಯೋ ನಾನು ಮಾಡೋದ್ರಿಂದನೂ ಸಮೇತ ನಾನು ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿ ಜನಗಳು ವ್ಯಾಲ್ಯೂ ಮಾಡಿ ನಾನು ದುಡ್ಡು ಮಾಡ್ತೀನಿ. ಬಟ್ ಎಲ್ಲಿ ಪ್ರಾಬ್ಲಮ್ ಅಂದರೆ, ಎಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ, ಜನಗಳಿಗೂ ನಾನು ದುಡ್ಡು ಮಾಡೋದು ಹೇಳ್ಕೊಡ್ತೀನಿ, ಜನಗಳ ಹತ್ರನೂ ದುಡ್ಡು ಮಾಡಿಸ್ತೀನಿ, ಅದರಿಂದ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಯಾರಾದರೂ ನೋಡಿದ್ರು ಬ್ರೋ ನನ್ನ ಹತ್ರ ನನಗೆ ಎಷ್ಟೋ ಜನ ಮೆಸೇಜ್ ಮಾಡಿದ್ದಾರೆ, ಬ್ರೋ ನಂದು ಲೋನ್ ಇತ್ತು, ನೀವು ಹೇಳ್ಕೊಟ್ಟಾಗಿಂದ ನಾನು ಕಂಟೆಂಟ್ ಕ್ರಿಯೇಷನ್ ಮಾಡಿ ಪ್ರಮೋಷನ್ ಮಾಡಿ ದುಡ್ಡು ಮಾಡಿ ಲೋನ್ನ ತೀರಿಸಿದ್ದೀನಿ ಅಂತಾರೆ. ಅಂತ ಕೇಳೋಕ್ಕೆ ನನಗೇನೋ ಒಂಥರ ಖುಷಿ. ಸೊ ಅದಕ್ಕೋಸ್ಕರ ಇಂಥ ಸೀರೀಸ್ನೆಲ್ಲ ಸ್ಟಾರ್ಟ್ ಮಾಡ್ತೀನಿ. ಪ್ರತಿಯೊಂದ್ರ ಬಗ್ಗೆನೂ ವೀಡಿಯೋ ಮಾಡ್ತೀನಿ. ನಿಮ್ಗೆ ಏನರ ಬಗ್ಗೆ ಇಷ್ಟನೋ ಅದನ್ನೆಲ್ಲ ಕಮೆಂಟ್ ಮಾಡ್ಕೊತ ಹೋಗಿ. ನಿಮ್ಮ ಗೋಲ್ ಏನಂತ ಕಮೆಂಟ್ ಮಾಡಿ, ಪ್ರತಿಯೊಂದನ್ನು ನಾನು ನಿಮಗೆ ಹೇಳ್ಕೊತ ಹೋಗ್ತೀನಿ. ಏನೇನು ಬೇಕು, ಏನೇನು ಡೌಟ್ಸು, ನಾನು ಇನ್ಸ್ಟಾಗ್ರಾಮ್ ಸ್ಯಾಮಿ ಇನ್ಸ್ಪೈರ್ ಅಂತ ಇದೆ, ಅಲ್ಲೋಗಿ DM ಮಾಡಿ ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.